ಅಣ್ಣ ನಮಸ್ಕಾರ ರೀ. ನಮಸ್ಕಾರ ಹೇಳ್ರಿ. ಅವ್ರು ಕುಡ್ದಾಗ ಗಾಡಿ ನಿಮ್ಮನ್ನು ಚಲೋದವ್ರಿ. ಹಾ ನಮ್ಮನ ಅದಾವ್ರಿ. ಹೌದನ್ರಿ ನಂಗೆ ಈಗ ಹಂಗ ಫೋನ್ ಹಚ್ಚಿ ಹೇಳ್ರಿ ಒಬ್ರ. ಇಲ್ರಿ ನಮ್ಮ ಅಷ್ಟ ಇಲ್ರಿ ಎಲ್ಲಾನು ಅದಾವ್ರಿ ಒಟ್ಟ ಹಂಗ. ಹೌದನ್ರಿ. ಹಾ ಹಾ ಅದ ಕೇಳ್ಬೇಕಾಗಿತ್ತು ಮಾತು. ಹಾ ಚಲೋ ನೋಡ್ರಿ. ಆಯ್ತು ಆಯ್ತು. ಸಾವ್ಕಾರ ಚಲೋ ಮಾಡಕಚ್ಚಾರ್ರಿ. ಹಾ ರೀ. ಹಾ ಅಥಣಿ ತಾಲೂಕಿನೊಳಗೆ ಪ್ರತಿ ವರ್ಷ ಬೇಸಿಗೆ ಬಂತಂದ್ರೆ ನದಿಯಾಗ ನೀರು ಕಡಿಮೆ ಆದವು ಅಂದ್ರೆ ಈ ಮಣ್ಣು ಗಣಿಗಾರಿಕೆ ನಡಿತೈತಿ. ನಾವು ಪ್ರತಿ ವರ್ಷ ಹೇಳ್ಕೊತಾ ಬಂದಿರ್ತೀವಿ ತಾಲೂಕು ಆಡಳಿತಕ್ಕೆ. ಈಗ ಈ ವರ್ಷ ಆದ್ರೂ 8 ದಿವಸ ಆಯಿತು. ಇಡೀ ಒಂದು 7-8-10 ಊರಾಗ ಇಲ್ಲಿ ಮಣ್ಣು ಗಣಿಗಾರಿಕೆ ಫುಲ್ಲು ಚಾಲು ಐತಿ. ಈ ತಾಲೂಕು ಆಡಳಿತಕ್ಕೆ ಏನು ಅವರ ಚುಚ್ತಾರೋ ಗೊತ್ತಿಲ್ಲ. ಆ ಚುಚ್ಚಿದ ಪ್ರಕಾರ ಗಪ್ಪ ಇರ್ತಾರೆ ಅವರ. ಯಾರೇ ಒಬ್ಬ ರೈತ ಹಿಂಗೆ ಆಗ್ಲಾ ಐತ್ರಿ ಅಂತ ಫೋನ್ ಮಾಡ್ರ ಆ ಆಡಳಿತ ಫೋನ್ ಎಬ್ಸಂಗಿಲ್ಲ ಅವ್ರದ. ಅದಕ್ಕೆ ಯಾವ ರೀತಿ ಇವ್ರದ ಒಂದು ಲಿಂಕ್ ಐತಿ, ಇದನ್ನು ಕಟ್ಟುನಿಟ್ಟಾಗಿ ತಾಲೂಕು ಆಡಳಿತ ಮೇಲೆ ಕ್ರಮ ಕೈಗೊಳ್ಬೇಕು. ಯಾರ ನಮ್ಮ ಜಿಲ್ಲಾ SP ಅವರು ಮತ್ತು DC ಅವರ ತಕ್ಷಣ ಎಚ್ಚೆತ್ತುಕೊಂಡ ಈ ಮಣ್ಣು ಗಣಿಗಾರಿಕೆ ಅನ್ನೋದ ಅಥಣಿ ತಾಲೂಕಿನಲ್ಲಿ ನಿಲ್ಲಿಸಬೇಕು. ಯಾವ ತಪ್ಪು ಮಾಡ್ತಾನಲ್ಲ ಅಂಥವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಅಥಣಿ ತಾಲೂಕು ರೈತರ ಪರವಾಗಿ ಒತ್ತಾಯ ಮಾಡ್ತೀವಿ. ಮತ್ತು ಇನ್ನೊಂದು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ, ಇದೇ ಮಣ್ಣು ನಮ್ಮ ರೈತರಿಂದ ನಮ್ಮ ಭೂಮಿನ ಇದನ್ನು ಹೋದ ನಮ್ಮಲ್ಲಿ ಜವಳ ಆಗಿರ್ತಾವೆ. ಸ್ವಲ್ಪ ಒಕ್ಕತ್ನಂದ್ರೆ ಅದನ್ನು ಕಸಕನ ತಾಸ್ನಾಗ ಬಂದು ಟ್ಯಾಕ್ಟರ್ ತಂದು ಹಾಕಿ ರೈತನ ಮೇಲೆ ಕೇಸ್ ಹಾಕ್ತೀರಿ. ಮತ್ತು ಈಗ 15 ದಿನ ಆಯ್ತು ನಡೆದೈತಿ, 8 ಮಂದಿ ಮೇಲೆ ಕೇಸ್ ಹಾಕಿರಿ ಮತ್ತು 8 ಕಡಿವಾಣ ಹಾಕಿರಿ ನೀವು. ಇದನ್ನು ತಕ್ಷಣ ಎಚ್ಚೆತ್ತುಕೊಂಡ ಪ್ರವಾಹ ಬಂದಾಗೂ ದೊಡ್ಡ ಈ ಎಲ್ಲ ನದಿ ದಂಡಿ ಗ್ರಾಮಗಳಿಗೆ ತ್ರಾಸ ಆಕತಿ. ಹಿಂಗೆ ಪ್ರತಿ ವರ್ಷ ತಕ್ಕೊತ್ತಾದ್ರೆ ನದಿ ಅಷ್ಟ ಹತ್ತೈತಿ. ಈಗ 1 ಕಿಲೋಮೀಟ್ರ್ ಇಲ್ಲಿಗೆ ಬತ್ತ ನೀವು ನೋಡ್ರಿ. ಈಗ ಅದಕ್ಕೆ ಈ ಥರ ಇಡೀ ಗ್ರಾಮಗಳಿಗೆ ಅನ್ಯಾಯ ಆಗುವಂಥ ಪರಿಸ್ಥಿತಿ ಇರ್ತೈತಿ ಹೊಳಿ ಬಂದಾಗ. ಅದಕ್ಕೆ ತಕ್ಷಣ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡ ಈ ನದಿ ದಂಡಿ ಮಣ್ಣನ್ನು ಬಂದ್ ಮಾಡಬೇಕು, ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋಕೆ ಇಷ್ಟಪಡ್ತೀವಿ. ಸರ್ ಇಟಂಗಿ ಬೆಟ್ಟಿಗೆ ಹೋಯ್ತಾರೆ ಎಲ್ಲ ಕಡೆ ಅಥಣಿ ತಾಲೂಕಿನೊಳಗೆ ಸಿಕ್ಕಾಪಟ್ಟಿ ಇಟಂಗಿ ಬಟ್ಟೆ ಬಿದ್ದಾವ್ರು ಸರ. ಅದನ್ನು ಇಟಂಗಿ ಬಟ್ಟೆ ಅವ್ರಿಗೆ ಒಯ್ತಾರೋ. ಅದಕ್ಕೆ ಇಟಂಗಿ ಬಟ್ಟೆ ಅವರಿಗೆ ಹೋದ್ರೆ ಅದು ನಮಗೆ ರೈತರಿಗೆ ಏನು ಇದನ್ನಲ್ಲ. ಈ ನಮ್ಮದು ಫಲವತ್ತಾದ ಭೂಮಿ ಎಲ್ಲ ರಸ್ತೆಗಳ ಎಲ್ಲ ಹಾಳಾಕವು. ಅದನ್ನು ತಕ್ಷಣ ಎಚ್ಚೆತ್ತುಕೊಂಡ ತಾಲೂಕು ಆಡಳಿತ ಜಿಲ್ಲಾಡಳಿತ ಕಾನೂನು ಕ್ರಮ ಕೈಗೊಂಡು ನಮ್ಮ ರೈತರ ನ್ಯಾಯಯುತವಾಗಿ ಫಲವತ್ತಾದ ಭೂಮಿ ಉಳಿಲಿ ಅಂತೇಳಿ ಅವರು ಕಟ್ಟುನಿಟ್ಟಾದ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ. ಹೌದು ಸರ್, ನೀರಾವರಿ ಇಲಾಖೆ ಸಂಬಂಧಪಟ್ಟದ್ದ ನೀರಾವರಿ ಇಲಾಖೆಯವರಿಗೆ ನಾವು ಹೇಳ್ತೀವಿ. ಒಮ್ಮೆ ಭೂ ವಿಜ್ಞಾನದವ್ರಿಗೆ ಬರ್ತೈತೆ ಅಂತ ಹೇಳ್ತಾರೋ, ನಮ್ಮ ರೈತರನ್ನ ಚಳಿಯನ್ನು ತಿನ್ನಿಸಿ ಹೋಗ್ತಾರೆ ಸರ್ ಅವರು. ಅದಕ್ಕೆ ಇದಕ್ಕೊಂದು ಕಟ್ಟುನಿಟ್ಟಾದ ಈ ಮೀಡಿಯಾ ಮುಖಾಂತರ ನಿಮ್ಮಿಂದರೇ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ತಂದ ಇದನ್ನು ಒಟ್ಟು ಶಾಶ್ವತವಾದ ಒಂದು ಪರಿಹಾರ ಸಿಗಲಿ ಅಂತೇಳಿ ನಮ್ಮ ರೈತರು ಒತ್ತಾಯ್ತು. ಬಳ್ಳಾರಿ ರೀತಿ ಅಕ್ರಮ ಗಣಿಗಾರಿಕೆ ನಡೀತಿಲ್ಲ ಐತೆ ಸರ್. ಬಳ್ಳಾರಿ ಸೇಮರಿ ಇಲ್ಲಿ ಮತ್ತಿದೆ ಅಂತಂದ್ರಿ ಇಲ್ಲಿ ಹಾಡಾಗಲಿನ ಹೋಗ್ತೈತೆ ಅಂದ್ರೆ ಬಳ್ಳಾರಿ ರೀತಿನಲ್ಲ ಸರ್. ಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಚುರುಕು ಬಂದೈತೆ ಆಡಳಿತ ವ್ಯವಸ್ಥೆದೊಳಗೈತಾರೆ. ಅದೇನು ಅಥಣಿಗೆ ಬಂದು ಮುಟ್ಟಿ ಇನ್ನೂ ಸರ ಈಗ ಆಗಿ ಒಂದು 8 ದಿವಸ ಆತ್ರಿ, ಇನ್ನೂ ಅಥಣಿಗೆ ಬಂದು ಮುಟ್ಟಿಲ್ಲ ಅದ ಚುರುಕು ನನ್ನ ಅಂದಾಜು ಪ್ರಕಾರ. ಇನ್ನೂ ಬಂದು ಮುಟ್ಟಿಲ್ಲ. DK ಶಿವಕುಮಾರ್ ಅವರೇ ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆಗೆ ಲಕ್ಷ್ಯ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.